ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದ ವಿರುದ್ಧ ಯತ್ನಾಳ್ ಬಿಗ್ ಬಾಂಬ್. ವಕ್ಫ್ ಹೋರಾಟದ ಮೂಲಕ, ಪಂಚಮಸಾಲಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟು ಪಕ್ಷದಲ್ಲಿ ಬಲವನ್ನು ಹೆಚ್ಚಿಸಿಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಮತ್ತೊಂದು ಬೃಹತ್ ಹಗರಣದ ಟ್ರೇಲರ್ ಅನ್ನ ಬಿಟ್ಟಿದ್ದಾರೆ. ಸೊ ಒಂದಾದ ಮೇಲೆ ಒಂದು ಹಗರಣಗಳನ್ನು ತೆಗೆಯುವ ಮೂಲಕ ಅಥವಾ ಹೋರಾಟವನ್ನು ರೂಪಿಸುವ ಮೂಲಕ ಪಕ್ಷದ ಮುಂದಾಳತ್ವ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಮಟ್ಟಿಗೆ ಸೆಷನ್ನ ಒಳಗಡೆ ಹೊರಗಡೆ ರಾಜಕಾರಣದಲ್ಲಿ ಮಿಂಚಲೇಬೇಕು ಅಂತ ಡಿಸೈಡ್ ಮಾಡಿರೋ ಯತ್ನಾಳ್ ಮತ್ತೊಂದು ಹಗರಣವನ್ನು ಕೈಗೆತ್ತಿಕೊಂಡಿರೋದು. ಈಗ ಆ ಮೂಲಕ ಹೈಕಮಾಂಡ್ಗೆ ನಾನು ಪಕ್ಷವನ್ನು ಮುನ್ನಡೆಸಿದ್ರೆ ಹೆಂಗಿರತ್ತೆ ನೋಡಿ ಅಂತ ಸ್ಯಾಂಪಲ್ ಅನ್ನ ಕೊಡ್ತಿರೋದು. ಮತ್ತೊಂದು ಕಡೆ ವಿಜಯೇಂದ್ರಗೂ ಕೂಡ ಯತ್ನಾಳ್ ಸೆಡ್ಡು ಹೊಡೆದಿದ್ದಾರೆ. ಈ 150 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಇಡುವ ಮೂಲಕ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ವಿಜಯೇಂದ್ರಗೆ ಒಂದಲ್ಲ ಎರಡಲ್ಲ ಹಲವು ಕಡೆಗಳಿಂದ ಈಗ ಆತಂಕ ಆವರಿಸ್ಕೊಳ್ತಿದ್ಯಾ ಅನ್ನೋ ಪರಿಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ. ಯತ್ನಾಳ್ ಉಚ್ಚಾಟಿಸಲೇಬೇಕು ಅಂತ ದಾವಣಗೆರೆಯಲ್ಲಿ ಮೀಟಿಂಗ್ ಆಗ್ತಿದೆ. ಹೈಕಮಾಂಡ್ ಮೊರೆ ಹೋಗೋದಕ್ಕೆ ಅವರ ಟೀಮ್ ಡಿಸೈಡ್ ಮಾಡಿದೆ. ಎಲ್ಲ ಸರಿ, ಆದ್ರೆ ಒಂದ್ ಕಡೆ ಕಾಂಗ್ರೆಸ್ ಅಟ್ಯಾಕ್ ಮಾಡ್ತಿರೋದು, 150 ಕೋಟಿ ಆಫರ್ ಮಾಡಿದ್ದಾರೆ ವಿಜಯೇಂದ್ರ ಅಂತ. ಮತ್ತೊಂದ್ ಕಡೆ ಯತ್ನಾಳ್ ಬಿಜೆಪಿಯ ಒಂದು ಬಣವೇ ತಿರುಗು ಬಿದ್ದಿರೋದು. ಇದೆಲ್ಲ ನಡೀತಿದೆಯಲ್ಲ. ಈಗ ನೋಡಿ, ಯತ್ನಾಳ್ ಹೇಳ್ತಿದ್ದಾರೆ CBI ಕೊಡಿ ಅಂತ. ಸಿದ್ದರಾಮಯ್ಯನವ್ರೆ ಯಾಕೆ ಹೇಳ್ತಿದ್ದೀರಿ ಈ 150 ಕೋಟಿ ಹಗರಣದಲ್ಲಿ ನಿಮ್ಮ ಕೈಲೇ ಇದೆಯಲ್ಲ ಆಪ್ಷನ್ನು ಅಂತ. ಅಂದ್ರೆ CBI ಮೇಲೆ ಸರ್ಕಾರಕ್ಕೆ ನಂಬಿಕೆ ಇಲ್ಲ, ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಅದು ಬಿಜೆಪಿಯ ಕೈಗೊಂಬೆ ಅಂತ ನೀವು ಹೇಳ್ತೀರಿ, ಖರ್ಗೆ ಅವರು ಹೇಳ್ತಾರೆ, ರಾಹುಲ್ ಗಾಂಧಿ ಹೇಳ್ತಾರೆ, ಎಲ್ಲರೂ ಹೇಳ್ತಾರಲ್ವ. ಮತ್ತು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರೋ CBIಗೆ ಈ ಹಗರಣ ಒಪ್ಪಿಸಿ ಅಂತ ಹೇಳ್ತೀರಿ ಅಂದ್ರೆ ನಿಮಗೆ CBI ಮೇಲೆ ಒಂದು ನಂಬಿಕೆ ಇರಬೇಕು. ಇಲ್ಲ, ನಂಬಿಕೆ ಇಲ್ಲ ಅಂದರೆ ನೀವು ಇಲ್ಲಿನ ತನಿಖಾ ಏಜೆನ್ಸಿಗಳ ಮೂಲಕವೇ ತನಿಖೆ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ SIT ಮಾಡಿ, SIT ಮಾಡಿಬಿಟ್ರೆ ಪಕ್ಕ ತನಿಖೆ ಆಗುತ್ತೆ ಅನ್ನೋದೊಂದು ಇದೆಯಲ್ಲ. CID ಕೊಟ್ಟರು ಹೋಗಿಬಿಡುತ್ತೆ, SIT ಮಾಡಿದ್ರು ಅಂದರೆ ಆ ಕೇಸ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತಾನೆ ಯಾವುದೇ ಸರ್ಕಾರ ತೀರ್ಮಾನ ಮಾಡಿದಾಗ SIT ಮಾಡ್ತಾರೆ ಅನ್ನೋ ರೀತಿಯಲ್ಲಿ. ಸೊ ಇಲ್ಲೇ ನಡೆಸಿ. ಇಲ್ಲ, CBIಗೆ ಕೊಡ್ಬೇಕಂತಿದ್ರೆ ನೀವೇ ರೆಫರ್ ಮಾಡ್ಬೋದು. ಒಬ್ರು ಮುಖ್ಯಮಂತ್ರಿಯಾಗಿ ನೀವೇನು PM ಲೆಟರ್ ಬರಿಬೇಕಂತಿಲ್ಲ CBI ಕೊಡೋಕೆ. ನೀವೇ CBIಗೆ ಒಪ್ಪಿಸಬಹುದು ಯಾವುದೇ ಪ್ರಕರಣವನ್ನ. ಮತ್ತು ರಾಜ್ಯಪಾಲರಿಗೆ ಈ ಬಗ್ಗೆ ಪತ್ರ ಬರೀರಿ ಎನ್ನುವ ಐಡಿಯಾವನ್ನು ಕೊಡ್ತಿದ್ದಾರೆ. ಈಗ ಅದು ಟಾಂಗ್ ರೀತಿಯಲ್ಲೂ ಇರಬಹುದು, ಅಥವಾ ಒಂದು ಆಪ್ಷನ್ ಹಿಂಗೂ ಇದೆಯಲ್ಲ. ಸಿದ್ದರಾಮಯ್ಯನವರು ಯಾಕೆ ಮರ್ತಿದ್ದೀರಿ ಅಂತ ಕಾಲೆಳಿತಿದ್ದಾರೋ, ವಿಜಯೇಂದ್ರ ವಿರುದ್ಧ ಸರಿಯಾದ ತನಿಖೆ ಆಗಲಿ, ಎಲ್ಲರ ಬಣ್ಣವು ಬಯಲಾಗಲಿ ಅಂತ ಸೆಡ್ ಹೊಡಿತಿದ್ದಾರೋ, ಹೇಗೆ ಬೇಕಾದರೂ ತಗೊಳ್ಬಹುದು. ಒಟ್ಟಿನಲ್ಲಿ ರಾಜ್ಯಪಾಲರಿಗೆ ಈ ವಕ್ಫ್ ದೊಡ್ಡ ಅಕ್ರಮದ ವಿರುದ್ಧ ಪತ್ರ ಬರೆದು ತಿಳಿಸಿ CBIಗೆ ರೆಫರ್ ಮಾಡಿ ಅಂತ ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ಮತ್ತೆ ಯಡಿಯೂರಪ್ಪನವ್ರಿಗೆ ವಿಜಯೇಂದ್ರಗೆ ವಕ್ಫ್ ತಲೆನೋವು ಆವರಿಸ್ಕೊಳ್ಳುತ್ತಾ ಅನ್ನೋ ಮಟ್ಟಿಗೆ ಚರ್ಚೆ ಕಾರಣ ಆಗಿದೆ ಇದು. ಅನ್ವರ್ ಮಾಣಿಪ್ಪಾಡಿ ಅವ್ರು ಬೇರೆ 150 ಕೋಟಿ ಆಫರ್ ಮಾಡಿದ್ದೆಲ್ಲ ಸುಳ್ಳು, ಬಟ್ ನೀವು ಸುಮ್ಮನಿದ್ದು ಬಿಡಿ, ರಿಪೋರ್ಟ್ ವಿಚಾರದಲ್ಲಿ ಸುಮ್ಮನಿದ್ದು ಬಿಡಿ, ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಿ, ನೀವು ಸುಮ್ಮನಿದ್ದು ಬಿಡಿ ಅಂತ ಬಾಯಿ ಮುಚ್ಚೋಕೆ ನೋಡಿದ್ದು ಹೌದು ಅನ್ನೋ ಅರ್ಥದ ಮಾತುಗಳನ್ನು ಆಡ್ತಿದ್ದಾರೆ. ಸೊ ಒನ್ಸ್ ಅಗೇನ್ ಆ ಕಡೆನೇ ಬಾಣ ಹೋಗ್ತಿದೆ. ಇದರ ನಡುವೆ ಯತ್ನಾಳ್ ಅವರು 30,000 ಕೋಟಿ ಬಿಗ್ ಬಾಂಬ್ ಅನ್ನು ಸಿಡಿಸಿರೋದು, ಮತ್ತೊಂದು ಬೃಹತ್ ಹಗರಣವನ್ನು ಕೈಗೆತ್ತಿಕೊಳ್ಳೋ ಸುಳಿವು ಕೊಟ್ಟಿದ್ದಾರೆ. CBI ಅಂದ್ರೆ CBI ED ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ, ಅವರೇ ಒಪ್ಪಿ ಹಾಕ್ತಾರೆ. ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನ CBI ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬಿಡ್ತಾರೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ, ಅವರೇ CBI ಅದು ಬರೀಲಿ, ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ. ಇದು 150 ಕೋಟಿ ರೂಪಾಯಿದ್ದು ಹಗರಣ ಹಿಂಗಾಗ್ಯದ, ಅದಕ್ಕೆ CBI ಕೊಡ್ಬೇಕಂತ ಇವ್ರ ರಿಕಮೆಂಡೇಶನ್ ಆದ್ರೂ CBIದವ್ರು ಬರ್ತಾರೆ. ರಾಜ್ಯಪಾಲರಿಗಾರೆ ಬರೀರಿ, ನೀವು ಪ್ರಧಾನಮಂತ್ರಿಗಳು ಬರ್ತೀರ ಅಂದ್ರೆ ಉದ್ದೇಶ ನೀವು CBI ಕೊಡಿಸ್ಬೇಕಂತಿಲ್ಲ. CBI ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ, ED ಮ್ಯಾಗ ವಿಶ್ವಾಸ ಇಲ್ಲ. ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ. ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನ, ಮಾನ್ಯ ಆರ್ಸ್ ಬಂದಂಥ ಪ್ರಿಯಾಂಕಾ ವಾಡ್ರಾ ಅಪವಾದ ಮಾಡ್ತಾರೆ, ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ, ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ, ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ. ಮತ್ತು ನೀವು CBI ಅಂದ್ರೆ CBI ವಿಶ್ವಾಸ ರೈತ ಅಂದಂಗೆ ಆಯ್ತಲ್ಲ. ಹಿಡಿದು CBIನ BJP ಕೈಗೊಂಬೆ ಎತ್ತಿದ್ರಿ ಅಂದ್ರೆ ಇವ್ರಿಗೆ 150 ಕೋಟಿದು ಏನು ದಾಖಲೆ ಅದಾವು CBI ಕೊಟ್ಟು ತನಿಖೆ ಮಾಡಿ. ನಾವೇನು ಬ್ಯಾಡ ಅನ್ನೋದು, ನೀವು ಏನೇನು ಭ್ರಷ್ಟಾಚಾರ ಮಾಡ್ಯಾರತ್ತು ನಿಮ್ಮ ತಲೆಯಾಗೈತಿ BJPಯವರು, ಅದೆಲ್ಲ ಇನ್ನೊಂದು ದೊಡ್ಡ ಹಗರಣ ಇದೆ, ಕಸ ವಿಲೇವಾರಿ ಬೆಂಗಳೂರು, ಸಾವಿರಾರು ಕೋಟಿ ರೂಪಾಯಿದಿದೆ.
ಅವೆಲ್ಲ ದಾಖಲೆಗಳನ್ನು ಇನ್ನೊಂದು ವಾರ ತಡೀರಿ, ಸದನ ಮುಗಿಲಿ. ಆ ದೊಡ್ಡ ಹಗರಣ ಇದೆ, ಅದೊಂದು 30,000 ಕೋಟಿ ರೂಪಾಯಿ ಹಗರಣ ಇದೆ. ಸರ್ಕಾರದ ವಿರುದ್ಧ ಒಂದಾದ್ಮೇಲೆ ಒಂದು ವಿಚಾರಗಳನ್ನ ಎತ್ತುಕೊಂಡು ಬಿಸಿ ಮುಟ್ಟಿಸೋದು. ವಕ್ಫ್ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ರಿಪೋರ್ಟ್ ಇಟ್ಟರು. 2ನೇ ಸುತ್ತಿನ ಹೋರಾಟ ಕೂಡ ಅವರ ಟೀಮಿಂದ ಆಗ್ತಿದೆ. ಹೈಕಮಾಂಡ್ ಬೆನ್ನು ತಟ್ಟಿ ಕಳಿಸಿದೆ. ಅದನ್ನ ಅವರು ಹೇಳ್ಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿನೂ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳೋ ಮೂಲಕ ಪ್ರತ್ಯೇಕ ಹೋರಾಟಕ್ಕೆ ಬಲ ಕೊಟ್ಟಿದೆ ಹೈಕಮಾಂಡ್. ಅಚ್ಚರಿಗೆ ಕಾರಣ ಆಗಿದೆ. 2ನೇದು ಪಂಚಮಸಾಲಿ ಹೋರಾಟ. ಮೀಸಲಾತಿ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಸೆಕೆಂಡ್ರಿ. ಆದರೆ ಕಾಂಗ್ರೆಸ್ ಇಕ್ಕಟ್ಟಲ್ಲಿ ಸಿಲ್ಕೋ ಹಾಗಾಯಿತು. ಕಾಂಗ್ರೆಸ್ನ ಮಂತ್ರಿಗಳು, ಪಂಚಮಸಾಲಿಯಿಂದ ಗೆದ್ದಿರುವ ಶಾಸಕರು ಇಕ್ಕಟ್ಟಿಗೆ ಸಿಲ್ಕೋ ಹಾಗಾಯಿತು. ಏನೋ ಒಂದು ಸದ್ದು ಮಾಡಿದ್ರು. ಸೆಷನ್ನಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ ಅಂತೂ ಆಯಿತು. ಆ ಮೂಲಕ ತನ್ನ ಕೈಯನ್ನು, ಸಮುದಾಯದ ಬಲವನ್ನು ಒಗ್ಗೂಡಿಸಿ ಬಲಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಯತ್ನಾಳ್. ಈಗ 3ನೇದಾಗಿ ಮತ್ತೊಂದು ಹೋರಾಟವನ್ನು ಸಂಘಟಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಇನ್ನಿತರರ ವಿರುದ್ಧ ಸಮರ ಸಾರೋದಕ್ಕೆ ಮುಂದಾಗಿರೋ ಯತ್ನಾಳ್ 30,000 ಕೋಟಿ ಹಗರಣದ ಬಗ್ಗೆ ಮುಂದಿನ ವಾರ ಸ್ಫೋಟಕ ದಾಖಲೆಯನ್ನು ತೆಗಿತೀನಿ ಅನ್ನೋ ಟ್ರೇಲರ್ ಬಿಟ್ಟಿದ್ದಾರೆ. ಮುಂದಿನ ವಾರ ಸರ್ಕಾರದ ವಿರುದ್ಧ ಬೃಹತ್ ಹಗರಣ, ಕಸದ ಹಗರಣದ ಹಲವು ರಹಸ್ಯಗಳನ್ನು ತೆರೆದಿಡ್ತೀನಿ ಅಂತ ಈಗ ಟ್ರೇಲರ್ ಬಿಟ್ಟಿರೋದು. ಸೊ ಪ್ರತಿಪಕ್ಷ ನಾಯಕ ಸ್ಥಾನಮಾನ ಇಲ್ದಿದ್ರು, ರಾಜ್ಯಾಧ್ಯಕ್ಷ ಪಟ್ಟ ಇಲ್ದಿದ್ರು, ನನಗೆ ಅವಕಾಶ ಸಿಕ್ಕಿದ್ರೆ ಏನಾಗುತ್ತೆ, ನಾನು ಏನು ಬದಲಾವಣೆ ತರಬಲ್ಲೆ ರಾಜ್ಯ ಬಿಜೆಪಿಯಲ್ಲಿ ಅನ್ನೋ ಸ್ಯಾಂಪಲ್ ಅನ್ನ ಹೈಕಮಾಂಡ್ಗೆ ಕೊಡ್ತಿದ್ದಾರೆ ಯತ್ನಾಳ್. ಈಗ ಬೃಹತ್ ಹೋರಾಟವನ್ನು ರೂಪಿಸಿ ರಾಜ್ಯ ಸರ್ಕಾರದ ದೊಡ್ಡ ಹಗರಣವೊಂದನ್ನು ತೆಗೆಯೋದಕ್ಕೆ ನಿಂತಿದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿ ಯತ್ನಾಳ್ ಅವ್ರಿಗೆ ಕೆಲಸ ಶುರು ಮಾಡ್ಕೊಳ್ಳಿ ನೀವು ಅನ್ನೋ ಅವಕಾಶ ಹೈಕಮಾಂಡ್ ಕಡೆಯಿಂದ ಸಿಕ್ಕಿದೆಯಾ ಗೊತ್ತಿಲ್ಲ. ಸ್ಥಾನಮಾನ ಇಲ್ಲದೆಯೂ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಕೈಗೇರಿಸ್ಕೊಳ್ತಿರುವಂಥ ಯತ್ನಾಳ್ ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ಹೊತ್ತಲ್ಲಿ ಜನವರಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಆಗತ್ತೆ ಅಂತಿದ್ದಾರೆ ಯತ್ನಾಳ್ ಬಣದ ನಾಯಕರು, ಕುಮಾರ್ ಬಂಗಾರಪ್ಪ ಅವರು ಇನ್ನಿತರರು. ಇದು ಈಗ ಚರ್ಚೆಗೆ ಗ್ರಾಸವಾಗಿರೋದು ಯತ್ನಾಳ್ ಅವರು ಕೊಡ್ತಿರುವಂಥ ಟ್ವಿಸ್ಟ್. ಸೊ ಕಾದ್ ನೋಡಬೇಕು ಇದು ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.